ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ವೆರಿ ಟೇಸ್ಟಿಯಾಗಿರುವಂಥ ಸಮರ್ ಸ್ಪೆಷಲ್ ಮಜ್ಗಿ ಹೆಂಗೆ ಮಾಡೋದಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಸೊ ಫಸ್ಟ್ ನಾನು ಒಂದು ಒಳಕಲ್ಲಿಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಫುಲ್ ಫೈನಾಗಿ ಪೌಡ್ರ್ ಆಗೋ ಮಟ್ಟ ನಾನು ಪೌಡ್ರನ್ನ ಮಾಡ್ಕೋತೀನಿ. ನೀವು ಇದನ್ನು ಮಿಕ್ಸಿನಾಗೂ ಮಾಡ್ಬೋದು, ಬ್ಲೆಂಡರ್ನಾಗೂ ಮಾಡ್ಬೋದು, ಬಟ್ ಕಲ್ನಾಗ ಮಾಡಿ ನೋಡಿರಿ, ವೆರಿ ಟೇಸ್ಟಿ ಅಂದರೆ ಟೇಸ್ಟಿಯಾಗಿ ಬರ್ತೈತಿ. ಬರೀ ಇದನ್ನು ನಾನು ಕಂಪ್ಲೀಟಾಗಿ ನಿಮ್ಗೆ ಪೌಡ್ರ್ ಮಾಡ್ಕೊಂಡು ಸಿಗ್ತೇನಂತ. ಸೊ ಜೀರಿಗೆ ಪೌಡ್ರ್ ಆದಮೇಲೆ ನಾ ಇಲ್ಲೇ ಒಂದು 4 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳತ್ತೀನಿ. ನಿಮ್ಮ ಟೇಸ್ಟ್ ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ಹಾಕೋರಿ. ನಾ ಫಸ್ಟಿಗೆ ಇಲ್ಲಿ ಒಂಚೂರು ಅದನ್ನು ಜಜ್ಕೊಂಡೇನಿ, ಫೈನ್ ಪೇಸ್ಟ್ ಮಾಡ್ಕೊಂಡಿಲ್ಲ. ಸೊ ಈಗ ನೆಕ್ಸ್ಟ್ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ. ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ ಹಾಕ್ಕೋತೀನಿ ಮತ್ತು ಒಂದು ಅರ್ಧ ಇಂಚಿನಷ್ಟು ಹಸಿ ಅಲ್ಲನ ಹಾಕ್ಕೊಂಡು ಈಗ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಎಲ್ಲವನ್ನು ಫೈನಾಗಿ ಪೇಸ್ಟ್ ಮಾಡ್ಕೋತೀನಿ. ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮತ್ತು ಅಷ್ಟು ಟೇಸ್ಟಾಗಿ ಸಮರ್ ಸ್ಪೆಷಲ್ ಮಜ್ಗಿ ಸಾರು ರೆಡಿ ಆಗ್ತೈತಿ ನೋಡಿರಿ. ಮಧ್ಯಾಹ್ನದ ಟೈಮ ಈ ಮಜ್ಗಿ ಸಾರು ಮತ್ತು ರೈಸ್ ಇತ್ತಂದ್ರೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ನೋಡಿರಿ. ಸೊ ನಾನು ಇದನ್ನು ಕಂಪ್ಲೀಟಾಗಿ ಪೇಸ್ಟ್ ಮಾಡ್ಕೊಂಡು ನಿಮಗೆ ಸಿಗ್ತೇನಂತ. ಸೊ ಮೆಣಸಿನ್ಕಾಯಿ ಅದು ಪೇಸ್ಟ್ ಆಗೈತಿ. ನೆಕ್ಸ್ಟ್ ನಾನೀಗ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಮೀಡಿಯಮ್ ಸೈಜ್ದ ಉಳ್ಳಾಗಡ್ಡಿ ಒಳಗೆ ಅರ್ಧ ಉಳ್ಳಾಗಡ್ಡಿನ ಹಾಕ್ಕೊಂಡು ಇದನ್ನು ಕೂಡ ನಾ ಈಗ ಫೈನ್ ಪೇಸ್ಟ್ ಏನು ಮಾಡೋಂಗಿಲ್ಲ, ಸ್ವಲ್ಪ ತರಿಯಾಗಿ ನಾ ಇದನ್ನು ಜಜ್ಕೋತೇನಂತ. ಸೊ ನೀವು ಮಿಕ್ಸಿನಾಗ ಮಾಡಿದ್ರೆ ಅಂದರೆ ಕಂಪ್ಲೀಟ್ ಪೇಸ್ಟ್ ಆ ಥರ ಆಗ್ಬಿಡ್ತೈತಿ. ಈ ಥರ ಒಳ್ಳನಾಗ ಮಾಡಿ ಟೇಸ್ಟ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಬಟ್ ಮಿಕ್ಸಿನಾಗೂ ಮಾಡ್ಬೋದು, ಬಟ್ ಈ ಟೇಸ್ಟ್ ಬರೋಂಗಿಲ್ಲ. ನೀವು ಒಳ್ಳೊಳಗೆ ಕುಟ್ಟಿ ಮಾಡಿರಿ, ಭಾರಿ ಟೇಸ್ಟ್ ಅಂದರೆ ಟೇಸ್ಟಾಗಿ ಬರ್ತೈತಿ ನೋಡಿರಿ. ಸೊ ನಾ ಇದನ್ನು ಕಂಪ್ಲೀಟಾಗಿ ಎಲ್ಲವನ್ನು ಜಜ್ಜಿ ರೆಡಿ ಮಾಡ್ಕೊಂಡೀನಿ. ಬರ್ರಿ ಈಗ ಇದನ್ನು ಜಜ್ಜಿದ್ದು ರೆಡಿ ಆಗೈತಿ, ಮಜ್ಗಿನ ರೆಡಿ ಮಾಡೋಣಂತ. ಸೊ ಜಜ್ಕೊಂಡಿದ್ದೆಲ್ಲ ರೆಡಿ ಆದಮೇಲೆ ನಾವು ಒಂದು ಬೌಲ್ನಾಗೆ ಇಲ್ಲೇ ಒಂದು 2 ಗ್ಲಾಸ್ನಷ್ಟು ಸ್ವಲ್ಪ ಥಿನ್ನಾಗಿರುವಂಥ ಮೊಸರನ್ನ ತೊಗೊಂಡೀನಿ. ಇದೊಂದು ಸ್ವಲ್ಪ ಕಡ್ಕೋತೇನೆ ನಾನು, ಯಾಕಂದ್ರೆ ಮಜ್ಗಿ ಭಾಳ ಗಟ್ಟಿ ಐತಿ ಮೊಸರು. ಸೊ ಒಂದು ಸ್ವಲ್ಪ ಕಡ್ಕೊಳ್ಳೋನು. ಇನ್ನೂ ಗಟ್ಟಿ ಐತಿ ಅನ್ನೋದಾದ್ರೆ ನೀವು ಇದಕ್ಕೆ ನೀರನ್ನು ಸೇರಿಸ್ಕೋಬೋದು. ನಾ ಇಲ್ಲೇ ಒಂದು ಚೂರ ಇದನ್ನು ಕಡ್ಕೊಂಡಾದ್ಮೇಲೆ 1 ಗ್ಲಾಸ್ನಷ್ಟು ನೀರನ್ನು ಇದಕ್ಕೆ ನಾ ಹಾಕ್ಕೊಂಡು ಇನ್ನೊಂದು ಸಲ ಚಲೋತ್ನಂಗೆ ಕಡ್ಕೋತೀನಿ. ಮಜ್ಗಿ ನಾನು ಸಪ್ಪೆ ಮಜ್ಗಿ ತೊಗೊಂಡೀನಿ, ಉಪ್ಪದು ಏನೂ ಹಾಕಿಲ್ಲ, ಡೈರೆಕ್ಟ್ ಮೊಸರನ್ನಷ್ಟು ಕಡದು ತೊಗೊಂಡೇನಿ. ನೆಕ್ಸ್ಟ್ ಈಗ ನಾವು ಜಜ್ಜಿರೋದ ಏನೈತಲ್ಲ ಅದನ್ನು ಅಷ್ಟೂ ಇದಕ್ಕೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿ ಒಂದು ಸಲ ಸಾಲ್ಟ್ ಟೇಸ್ಟ್ ನೋಡಿ ಸರ್ವ್ ಮಾಡ್ಕೊಂಡ್ರೆ ನಾನು ಮಾಡಿದಂಥ ಸಮರ್ ಸ್ಪೆಷಲ್ ಮಜ್ಗಿ ರೆಡಿ ಆಗ್ತಾವೆ ನೋಡಿರಿ. ಜಜ್ಜಿರೋದನ್ನೆಲ್ಲ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಆಗಬೇಕು ಮಜ್ಗಿ ಜೊತೆ. ಆ ಥರ ಇದನ್ನು ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ಜಜ್ಜಿರೋದನ್ನಷ್ಟು ಹಾಕ್ಕೊಂಡು ಉಪ್ಪನ್ನ ಟೇಸ್ಟ್ ನೋಡಿ, ಬೇಕಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ನಾನು ಮಾಡಿದಂಥ ಸಮರ್ ಸ್ಪೆಷಲ್ ಮಜ್ಗಿ ಸಾರು ರೆಡಿ ಆಯ್ತು ನೋಡಿರಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿಯೂ ಕೂಡ ಇರ್ತೈತಿ. ಸೊ ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.